ಜಗನ್ನಾಥ್, ಇಂದೇನು ಬಹಳ ಸಂತೋಷವಾಗಿ ಕಾಣ್ತಾ ಇದ್ದೀರಲ್ಲ? ಹೌದು ಸುವರ್ಣ. ಸಂತೋಷ ಸುವರ್ಣ. ನಿನ್ನಂತ ಹರಣಿ ಗುಣದ ಹೆಣ್ಣು ಸದಾ ನನ್ನ ಪಕ್ಕದಲ್ಲಿರುವಾಗ ಸಂತೋಷವಲ್ಲದೆ ಮತ್ತಿನ್ನೇನು. ನೋಡು ಸುವರ್ಣ, ನೀನು ನಾನು ಈ ಪ್ರಪಂಚದಲ್ಲಿ ಇದ್ದಷ್ಟು ಸುಖಿಗಳು ಮತ್ತಿನ್ಯಾರಿದ್ದಾರೆ? ನೋಡಿ, ನಾವೆಷ್ಟು ದಿನ ಅಂತ ಇದೇ ರೀತಿ ಕಳ್ಳತನದಿಂದ ಪ್ರೇಮ ಸಲ್ಲಾಪದಲ್ಲಿರೋದು. ಆದಷ್ಟು ಬೇಗ ಇದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ಲೇಬೇಕಲ್ಲ. ಮಾಡುತ್ತೀನಿ ಸುವರ್ಣ. ಮಾಡಿಕೊಂಡ ಗಂಡ ನೆಪ ಮಾತ್ರಕ್ಕೆ ಪಕ್ಕದಲ್ಲಿದ್ದರು ಸದಾ ನಿನ್ನ ಜೊತೆಯಲ್ಲಿ ನಿನ್ನ ಬಾಲಚಕ್ರದ ರಥವನ್ನು ಸಾಗಿಸಲು ನಾನಿರುವೇನಲ್ಲ ಎಂದು ನಾನು ಹೇಳಿದಂತೆ ನೀನು ಮಾಡಿದ್ದಿ. ಆದರೆ ಮುಂದೆ ನಿನಗಾಲ ಕೊತ್ತು ಬಾರದಂತೆ ನಾನು ನೋಡಿಕೊಳ್ಳುತ್ತೇನೆ. ಅದ್ಯಾವ ಕೆಲಸ ಅಂತ ಹೇಳಿ. ನನ್ನ ತನು ಮನ ಎರಡೂ ನಿಮಗೆ ಅರ್ಪಿಸಿದ್ದೇನೆ ಅಂದ ಮೇಲೆ ನೀವು ಹೇಳಿದ ಕೆಲಸನ ನಾನು ಮಾಡ್ತೀನಿ. ನೋಡು ಸಾವಿತ್ರಿ, ಈ ಬಾಳಿನಲ್ಲಿ ನಾವಿಬ್ಬರು ಹಾಯಾಗಿರಬೇಕು. ನಾನು ನೀನು ಕೊನೆಯವರೆಗೂ ಜೊತೆಯಾಗಿರಬೇಕಂದರೆ ಎಂದು ನಾನು ಹೇಳಿದ ಕೆಲಸ ನೀನು ಮಾಡಲೇಬೇಕು. ನಾನು ಹೇಳಿದಂತೆ ನಿನ್ನ ಗಂಡನ ಕಣ್ಣಲ್ಲಿ ನೀನು ಹಸಿಟ್ಟು ಹಾಕಬೇಕು. ಅವನ ಕಣ್ಣು ಕಳೆದುಕೊಂಡ ನಿನ್ನ ಗಂಡ ಸುನೀಲ ಈ ಬೀದಿಯಲ್ಲಿ ಭಿಕ್ಷಾ ಪಾತ್ರ ಹಿಡಿದು ತಿರುಗಿದಾಗ ನಾವು ಈ ಮನೆಗೆ ರಾಜರಾಣಿಯರು. ಇನ್ನು ನಿನ್ನ ಮಾವ ರಾಮದ್ದನ ವಿಷಯ ನನಗೆ ಬಿಡು. ಏನು, ನಾನು ನನ್ನ ಗಂಡನ ಕಣ್ಣಿಗೆ ಅಸಿಡ್ ಹಾಕಬೇಕೆ? ನನ್ನ ಗಂಡನ ಕಣ್ಣಿಗೆ ನಾನು ಅಸಿಡ್ ಹಾಕಿದ್ರೆ ಈ ಸಮಾಜದ ಜನ ನನ್ನನ್ನು ನಿಂದನೆ ಮಾಡೋದಿಲ್ವೇ? ಸಮಾಜ, ಈ ಸಮಾಜದ ಮಾತಿಗೆ ನಾವು ಕಿವಿಗೊಡುತ್ತಾ ಹೋದರೆ ನಾಳೆ ತಿನ್ನಲಿಕ್ಕೆ ಕೂಡಿಲ್ಲದ ಈ ಬೀದಿಯಲ್ಲಿ ಅವರಂತೆ ನಾವು ಭಿಕ್ಷ ಬೇಡಬೇಕಾಗುತ್ತದೆ. ನೋಡು, ನೀನೇ ವಿಚಾರ ಮಾಡು. ಎಲ್ಲವೂ ನಿಮ್ಮನ್ನು ನಂಬಿದ್ದೇನೆ. ಹಾಲಲ್ಲಾದ್ರೂ ಹಾಕಿ, ಇಲ್ಲ ನೀರಲ್ಲಾದ್ರೂ ಹಾಕಿ, ನೀವು ಹೇಳಿದ ಕೆಲಸನ ನಾನು ಆದಷ್ಟು ಬೇಗ ಮಾಡಿ ಮುಗಿಸ್ತೀನಿ. ಪ್ರಾಣೇಶ್ವರಿ, ನೀರು ಬಿಟ್ಟು ಡೋಳಿ ಸಾಗುವುದಿಲ್ಲ, ಈ ಭೂಮಿ ಬಿಟ್ಟು ಶಿಲೆ ಹುಟ್ಟುವುದಿಲ್ಲ, ನಿನ್ನನ್ನು ಬಿಟ್ಟು ನಾನೆಂದಿಗೂ ಜೀವಿಸುವುದಿಲ್ಲ ಎಂದು ನಾನು ಹೇಳಿದ ಕೆಲಸ ನೀನು ಮಾಡಿದರೆ ನಿನ್ನ ಪ್ರೇಮಕ್ಕೆ ಎಳೆಯೇ ಇಲ್ಲ. ಆಗ್ಲಿ ಜಗನ್ನಾಥ್, ಆದಷ್ಟು ಬೇಗ ಈ ಕೆಲಸನ ನಾನು ಮಾಡಿ ತೋರಿಸ್ತೀನಿ ನಿಮಗೆ, ಸರಿನಾ? ಗುಡ್ ಸುವರ್ಣ, ಮೆಚ್ಚಿದೆ ಈ ನಿನ್ನ ಮಾತಿಗೆ. ಇದೇ ಸಂತೋಷದ ಸಮಯದಲ್ಲಿ ಕೊನೆಯದಾಗಿ ಒಂದು ಪ್ರೇಮ ಗೀತೆ ಹಾಡು. ಆಗ್ಲಿ ಜಗನ್ನಾಥ್. ಈ ಸಂಗಮ ನಮಗಿಂದು ಸಂಭ್ರಮ, ಸುಂದರ ಲೋಕದ ಅಗಸದಲ್ಲಿ ನೀನೇ ಅನುಪಮ, ಸುಂದರ ಲೋಕದ ಅಗಸದಲ್ಲಿ ನೀನೇ ಅನುಪಮ, ನೀನೇ ಅನುಪಮ. ಈ ಸಂಗಮ ನಮಗಿಂದು ಸಂಭ್ರಮ, ಸುಂದರ ಲೋಕದ
ನನ್ನ ಬಾಳ ಪುಟ್ಟ ಪುಟ್ಟದಲ್ಲಿ ಇಂದು ನೀನು ಅಷ್ಟಾಗಿರುವೆ. ನನ್ನ ಬಾಳ ಪುಟ್ಟ ಪುಟ್ಟದಲ್ಲಿ ಇಂದು ನೀನು ಅಷ್ಟಾಗಿರುವೆ. ನನ್ನ ಹೃದಯದ ದೇವತೆ ನೀನು, ಬಾಳ ಭಾಗ್ಯದ ಜ್ಯೋತಿಯು ನೀನು. ನನ್ನ ಹೃದಯದ ದೇವತೆ ನೀನು, ಬಾಳ ಭಾಗ್ಯದ ಜ್ಯೋತಿಯು ನೀನು. ಸುನೀಲ್, ಈಗ ನಿನ್ನ ಗಂಡ ಬಂದ ಕೂಡಲೇ ಇವನ ಕಣ್ಣಲ್ಲಿ ಸೆಡ್ಡು ಹಾಕಿ ಬಿಡು. ಜಗನ್ನಾಥ, ಯಾರ ಕಣ್ಣಿಗೆ ಆ ಶೆಡ್ ಹಾಕಬೇಕೆಂದು ಹೇಳುತ್ತಿರುವ ಮಿತ್ರದ್ರೋಹಿ ಹೆಣ್ಣ ಸುವರ್ಣ, ಈ ನಿನ್ನ ವಿಡಪಡಿಸಲೊಂದಿಗೆ ಕೂಡಿಕೊಂಡು ನನ್ನ ಕಣ್ಣಿಗೆ ಆ ಶೆಡ್ ಹಾಕಿ ಬಿಟ್ಟಿಯಾ? ಹೇಳು ಮರೆಯ. ಜಗನ್ನಾಥ, ಈ ಹೆಣ್ಣನ್ನು ಮುಂದೆ ಮದುವೆ ಮಾಡಿಕೊಂಡು ಬಾಡುತ್ತಿದ್ದ ಬಂಡ ನೀನೆಂದು ನನಗೆ ಗೊತ್ತಿರಲಿಲ್ಲ. ನಿನ್ನ ಮಾತನ್ನು ನಂಬಿ ನನ್ನ ಹೆತ್ತ ತಂದೆಗೆ ದ್ರೋಹ ಮಾಡುವಷ್ಟು ಪಾಪಿ ನಾನಾಗಿ ಹೋದೆ. ಅಮ್ಮ, ಎಲ್ಲ ಮಿತ್ರದ್ರೋಹಿ, ನನ್ನ ಅನ್ನ ತಿಂದು ನನಗೆ ತಿರುಗಿ ಬಿಟ್ಟಿರ. ನಿಮ್ಮನ್ನು ಎಲೆಹಾದರದ ಹೆಣ್ಣಾದ ಸುವರ್ಣ, ಈ ನಿನ್ನ ವಿಡಪುರುಷರೊಂದಿಗೆ ಕೂಡಿಕೊಂಡು ನನ್ನ ಕಣ್ಣನ್ನೇ ತೆಗೆದು ಬಿಟ್ಟಿಯ. ಇಲ್ಲ, ನಿಮ್ಮದೇನೂ ತಪ್ಪಿಲ್ಲ, ಎಲ್ಲದೂ ನನ್ನದೇ ತಪ್ಪು. ನಿಮ್ಮ ಮಾತನ್ನು ನಂಬಿ ನನ್ನ ಹೆತ್ತ ತಂದೆಗೆ ದ್ರೋಹ ಮಾಡುವಷ್ಟು ಪಾಪಿ ನಾನಾಗಿ ಹೋದೆ. ಇರಲಿ, ದೇವರು ಕೊಟ್ಟ ಶಿಕ್ಷೆಯಿಂದಲೇ ಭಿಕ್ಷೆ ಬೇಡುತ್ತಾ ಹೋಗುವೆ. ಬರಿವೇ ಸುವರ್ಣ. ಕುರುಡನಾಗಿ ನಿನ್ನ ಗಂಡ ಹೋಗಿ ಅವರ ಅಣ್ಣ ತಮ್ಮಂದಿರನ್ನು ಸೇರಿಕೊಂಡರೆ ಮೊದಲೇ ಕಾಲ ಸರ್ಪದಂತೆ ಕಾಲು ಕುಳಿತಿರುವ ಬಸವರಾಜ ನಮ್ಮನ್ನು ಸುಮ್ಮನೆ ಬಿಡಲಾರ. ಅದಕ್ಕಾಗಿ ನಾವು ಈಗ ಎಲ್ಲಿಗಾದರೂ ಹೋಗಲೇಬೇಕು. ಎಲ್ಲಿಗೆ? ಎಲ್ಲಿಯಾದರೂ ಹೋಗೋಣ, ಮತ್ತೆ ಇಲ್ಲೇ ಬಂದು ಸಾಗಿಸೋಣ ನಮ್ಮ ಹೊಸ ಸಂಸಾರ. ಇವನ ವರ್ತನೆ ನೋಡ್ತಾ ಇದ್ರೆ ಆಸ್ತಿ ಸಿಕ್ಕ ಹತ್ರ ನನ್ನನ್ನ ಕೈ ಬಿಡೋ ಹಾಗೆ ಅನಿಸ್ತಾ ಇದೆ. ಹೇಗಾದ್ರೂ ಮಾಡಿ ನಾನು ಇವನಿಂದ ತಪ್ಪಿಸ್ಕೊಳ್ಳೇಬೇಕು. ಸುವರ್ಣ, ಏನನ್ನೋ ವಿಚಾರ ಮಾಡುವಂತೆ ಕಾಣುತ್ತಿದೆಯಲ್ಲ. ಜಗನ್ನಾಥ್, ನಾನು ಹೇಳ್ತಾ ಇರೋ ಮಾತನ್ನ ಸರಿಯಾಗಿ ಕೇಳಿ. ನಾನು ಇಷ್ಟು ದಿನ ನಿಮ್ಮ ಜೊತೆ ಈ ರೀತಿ ನಡೆದುಕೊಂಡಿದ್ದು ಸರಿಯಾಗಿ ಇತ್ತು ಅನಿಸ್ತು. ಆದ್ರೆ ಈಗ ನಿಮ್ಮ ವರ್ತನೆ ನೋಡಿದ್ರೆ ನನ್ನ ಆಸ್ತಿ ಎಲ್ಲ ಕಸಿದುಕೊಂಡು ನೀವು ನನ್ನ ಕೈ ಬಿಡ್ತೀರಿ ಅಂತ ಅನಿಸ್ತಾ ಇದೆ. ನಾನು ಇನ್ನು ಮುಂದೆ ನನ್ನ ಗಂಡನ ಜೊತೆ ಒಳ್ಳೆಯ ಸತಿಯಾಗಿ ಬಾಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ.
ದಯವಿಟ್ಟು ನೀವು ನನ್ನನ್ನು ಮರೆತು ಇಲ್ಲಿಂದ ಹೊರಟು ಹೋಗಿ. ಸಂಸಾರಸ್ಥಳು ಏನೋ ಹೇಮರ ಗೆದ್ದಿ ಮಾಡಿಕೊಂಡ ಗಂಡನಿಗೆ ಮೋಸ ಮಾಡಿ ನನ್ನ ಮಾತು ಕೇಳಿ ಅವನ ಕಣ್ಣಲ್ಲಿ ಅಸಡ್ಡು ಸುರುವೆಯವನನ್ನ ಕುರುಡನನ್ನಾಗೆ ಮಾಡಿ ಈ ಸಮಾಜದ ಬೀದಿಯಲ್ಲಿ ಅವನನ್ನು ಭಿಕ್ಷ ಬೇಡಲಿಕ್ಕೆ ಹಚ್ಚಿ ಮತ್ತೆ ಅವನೊಂದಿಗೆ ಸಂಸಾರ ಮಾಡುವೆನೆಂದು ಹೇಳುವೆಯಲ್ಲ. ನಿನ್ನಂತವಳಿಗೆ ಸೋಳಿ ಎನ್ನದ ಗರತಿಯೊಂದಿದೆ ಈ ಸಮಾಜ. ನೋಡು ಜಗನ್ನಾಥ್, ಗಂಡ ಕುರುಡನೇ ಆಗ್ಲಿ ಕುಂಟನೇ ಆಗ್ಲಿ ನಾನು ಅವರ ಜೊತೆ ಜೀವನ ಮಾಡ್ತೀನಿ. ನೀನು ಈ ರೀತಿ ಬಾಯಿ ಹರಿಬಿಟ್ಟು ಮಾತನಾಡುವುದು ಸರಿಯಲ್ಲ. ಬಾಯಿ ಬಂದಂತೆ ಮಾತನಾಡೋದನ್ನು ಬಿಟ್ಟು ಹೊರಟು ಹೋಗಿಲ್ಲಿಂದ. ಅಂದರೆ ನೀನು ಗರತಿ ಗಂಗವ್ವನಿ. ನಿಜ, ಗಂಡವರ ತೋಳು ತೆಕ್ಕಿಯಲ್ಲಿ ಬಿದ್ದು ಅವರಿಂದ ಹಣ ಜಗ್ಗಿ ಸಂಪತ್ವಂತರಾಗಬೇಕೆಂದು ಆಸೆಪಟ್ಟ ನಿನ್ನಂತ ಹೋದರಗಿತ್ತಿಗೆ ಹೋಳಿಯನ್ನದೇ ಗರತಿ ಎಂದು ಕರೆಯಬೇಕೆ ಈ ನಮ್ಮ ಸಮಾಜ? ಇಲ್ಲವಾದರೆ ಏನ್ ಮಾಡ್ತಾ ಇದೀಯ? ನಾನು ನೆಲಚಂಡಿಯಾಗಿ ನಿನ್ನ ರಕ್ತ ಕುಡಿಯಬೇಕಾಗುತ್ತೆ. ನನ್ನ ರಕ್ತ ಆಸ್ತಿ ಆಸೆಗಾಗಿ ಅತ್ತೆ ಮಾವರನ್ನೇ ಮನೆಯಿಂದ ಹೊರ ಹಾಕಿ ಮೆಂಡನ ಆಸೆಗಾಗಿ ಗಂಡನನ್ನೇ ಕೊಲೆ ಮಾಡಿಸಿ ಬಂಡತನದಿಂದ ಮೆಂಡನೊಡನೆ ಸಂಸಾರ ಮಾಡುವ ನಿನ್ನಂತ ಬಂಡಿಯನ್ನು ನಾನು ಬದುಕಲು ಬಿಟ್ಟರಲ್ಲವೇ ನೀನು ನನ್ನ ರಕ್ತ ಕುಡಿಯುವುದು? ಜಗನ್ನಾಥ್, ಹೆಣ್ಣು ಅಂತ ಬಾಯಿ ಬಂದಂತೆ ಮಾತನಾಡೋದು ಸರಿಯಲ್ಲ. ನಾನು ಹೇಳುವ ಮಾತನ್ನ ಸರಿಯಾಗಿ ಕೇಳಿಸ್ಕೊಂಡು ಇಲ್ಲಿಂದ ಹೊರಟು ಹೋಗು. ಹೋಗುತ್ತೇನೆ, ಆದರೆ ನಿಮ್ಮಂತ ಸೋಳಿಯರನ್ನು ಈ ಸಮಾಜದಲ್ಲಿ ಬದುಕಲು ಬಿಟ್ಟರೆ ನನ್ನಂತ ಗಂಡಿಗೆ ಅವಮಾನ. ನಿಮ್ಮಂತ ಹಾವರಗಿತ್ತಿಯರು ಊರಲ್ಲಿ ಒಬ್ಬರಿದ್ದರೆ 100 ಹೋಗಿ 100 ನಿಮ್ಮಂತ ರಂಡೆಯರ ವಂಶವನ್ನೇ ನಿರ್ವಂಶ ಮಾಡಬೇಕೆಂದು ಆ ಸೃಷ್ಟಿಕರ್ತ ನಮ್ಮಂತವರನ್ನು ಇಲ್ಲಿಗೆ ಹುಟ್ಟಿಸಿ ಕಳಿಸಿದ್ದು. ನಿನ್ನ ಸೌಂದರ್ಯವನ್ನೇ ನಿರ್ವಂಶ ಮಾಡದೆ ನಾನು ಇಲ್ಲಿಂದ ಹೋಗುವುದಿಲ್ಲ. ರಾಮಜ್ಜ, ಏನ್ ತಗೊಂಬಂದಿದಿ? ನೋಡು ಸುವರ್ಣ, ಆಕಳ ಹಾಲು ಕೊಡುತ್ತಿದೆ ಎಂದು ನಾನು ಇದುವರೆಗೆ ಸುಮ್ಮನಿದ್ದೆ. ಆದರೆ ಅದು ಈಗ ವಿಷ ಕೊಡಲು ಮುಂದಾಯಿತೆಂದು ನನಗೆ ಗೊತ್ತಾದಾಗ ಆಕಳಿನ ಕೆತ್ತಲನ್ನೇ ಕೊಯ್ಯಬೇಕೆಂಬುದು ನಿನ್ನಿಂದ ಕಲಿಯಬೇಕಾಗಿದೆ. ಸುಮ್ಮನೆ ಆಸ್ತಿಗೆ ಸಹಿ ಹಾಕಿ ನಿನ್ನ ಪ್ರಾಣ ಉಳಿಸಿಕೊಂಡರೆ ಸರಿ, ಇಲ್ಲವಾದರೆ ನೋಡು, ನೀನೇನು ಹೇಳಿದ್ರು ನಾನು ಮಾತ್ರ ಆಸ್ತಿ ಪತ್ರಕ್ಕೆ ಯಾವ ಕಾರಣಕ್ಕೂ ಸಹಿ ಹಾಕೋದಿಲ್ಲ. ಸುವರ್ಣ, ಹಾಗಾದರೆ ನೀನು ನನ್ನ ಆಸ್ತಿಗೆ ಸಹಿ ಹಾಕುವುದಿಲ್ಲವೆಂದರೆ ನಿನ್ನನ್ನು ನಾನು ಜೀವಂತ ಬದುಕಲು ಬಿಡುವುದಿಲ್ಲ. ಒಂದು ವೇಳೆ ನನ್ನ ಮಾತು ಕೇಳಿ ನೀನು ಸಹಿ ಮಾಡದಿದ್ದರೆ ನಿನ್ನನ್ನು ನಾನು ಬದುಕಲು ಬಿಡಲಾರೆ. ಏಕೆಂದರೆ ನನ್ನ ಮಾತು ಕೇಳಿ ರಾಮಜ್ಜನ ಮನೆತನವನ್ನೇ ನಿರ್ವಂಶ ಮಾಡಿದಿ. ಅದು ಅಲ್ಲದೆ ನನ್ನ ಮಾತು ಕೇಳಿ ಗಂಡನನ್ನೇ ಕೊಲೆ ಮಾಡಿದ ಬಂಡರಂಡೇ ನೀನು. ನಿನ್ನನ್ನು ಜೀವಂತ ಬಿಟ್ಟರೆ ನನ್ನನ್ನು ಈ ಭೂಮಿಯ ಮೇಲೆ ಬದುಕಲು ನೀನು ಬಿಡಲಾರೆ. ನೆನೆಸಿಕೋ ನಿನ್ನ ಮನೆಯ ದೇವರನ್ನು. ಹೌದು ಮಾವ, ನಾ ಮಾಡಿದ ತಪ್ಪಿಗೆ ಆ ದೇವರು ನನಗೆ ಸರಿಯಾದ ಶಿಕ್ಷೆನೆ ಕೊಟ್ಟಿದ್ದಾನೆ ಮಾವ. ನಾನು ಮಾಡಿದ ಕರ್ಮವನ್ನ ನಾನೇ ಅನುಭವಿಸ್ತಾ ಇದ್ದೀನಿ ಮಾವ, ನಾನೇ ಅನುಭವಿಸ್ತಾ ಇದ್ದೀನಿ. ಸಾವಿತ್ರಿ, ಈ ಜನ್ಮದಲ್ಲಿ ನಾನು ನೀನು ಕೂಡಿಯ ಬಾಳುವ ಯೋಗವನ್ನ ವೇರೇಶ್ವರ ನಮಗೆ ಕಲ್ಪಿಸಿಕೊಟ್ಟಿಲ್ಲ. ಮುಂದಿನ ಜನ್ಮ ಮಂದಿದ್ದರೆ ನಾನು ನಿನ್ನೊಡನೆ ಬರುತ್ತೇನೆ. ಈಗ ನೀನು ಮುಂದೆ ನಡೆ. ಇನ್ನೆರಡನೇ ಪ್ರವೇಶದಲ್ಲಿ ನಾನು ಹಿಂದೆ ಬಂದ ಅಲ್ಲೇ ಇಬ್ಬರ ಭೇಟಿಯಾಗಿ ಆ ಬ್ರಹ್ಮನಿಗೂ ನಾವು ಸ್ನೇಹವನ್ನು ತೋರಿಸೋಣ. ಬರುತ್ತೆ.
ನಡೀಲಿ ಗುಡ್ ಬಾಯ್. ಯಾರಮ್ಮ ಈ ನಿನ್ನ ಈ ಸ್ಥಿತಿಯ ಕಾರಣನಾದ ಪಾಪಿ? ಯಾರಮ್ಮ ಹೇಳು. ಹೌದು ಮಾವ, ನಾ ಮಾಡಿದ ಕರ್ಮಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷೆನೆ ಕೊಟ್ಟಿದ್ದಾನೆ. ದೇವರಂತ ನಿಮ್ಮ ಮೇಲೆ ಎಲ್ಲ ಸಲ್ಲದ ಅಪವಾದ ಹೊರಿಸಿ ನಿಮ್ಮನ್ನ ಮನೆಯಿಂದ ಹೊರ ಹಾಕಿದೆ ಮಾವ. ಅಕ್ಕ ಬಾವಿಗೆ ವಿಷಯ ಪಟ್ಟ ಕಟ್ಟಿ ಅವರನ್ನು ಮನೆಯಿಂದ ಹೊರ ಹಾಕಿದೆ. ಅದಕ್ಕೆ ಆ ಜಗನ್ನಾಥ್ ನನಗೆ ಸರಿಯಾದ ಶಿಕ್ಷೆನೆ ಕೊಟ್ಟಿದ್ದಾನೆ ಮಾವ, ಸರಿಯಾದ ಶಿಕ್ಷೆನೆ ಕೊಟ್ಟಿದ್ದಾನೆ. ನಾ ಮಾಡಿದ ತಪ್ಪಿಗೆ ನಾನು ಅನುಭವಿಸಲೇಬೇಕು ಮಾವ, ನಾನು ಅನುಭವಿಸಲೇಬೇಕು. ಮಗು ಸುವರ್ಣ, ಎತ್ತ ಮಗು ತಂದೆಯ ತೊಡೆ ಮೇಲೆ ಮಲಗಿಕೊಂಡು ಮನಸರ್ಜನೆಯನ್ನು ಮಾಡಿಸಿಕೊಂಡು ತೊಳೆಯನ್ನು ಕತ್ತರಿಸಿಕೊಳ್ಳಲಾಗುತ್ತಿದೆನಮ್ಮ. ನೀ ಮಾಡಿದ ಅಕ್ಷಯ ಅಪರಾಧ ಒಂದು, ಸ್ವತಃ ಮಗನು ಮಾಡಿದ ಎಂದು ಕ್ಷಮಿಸಿದ್ದೇನೆ ತಾಯಿ. ಮಗು ಮಾವ, ನೀವು ನನ್ನನ್ನ ಕ್ಷಮಿಸಿದ್ರು ದೇವರು ನನ್ನನ್ನ ಕ್ಷಮಿಸೋದಿಲ್ಲ ಮಾವ, ಕ್ಷಮಿಸೋದಿಲ್ಲ. ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ನಿಮ್ಮ ಸೊಸೆಯಾಗಿ ಬರ್ತೀನಿ ಮಾವ. ಸುನೀಲನ ಹೆಂಡತಿ ಆಗ್ತೀನಿ, ಆ ಅಕ್ಕನಿಗೆ ತಂಗಿಯಾಗಿ ಬರ್ತೀನಿ ಮಾವ, ತಂಗಿಯಾಗಿ ಬರ್ತೀನಿ. ಈ ಪಾಪಿ ಸೊಸೆಯನ್ನ ಕ್ಷಮಿಸಿಬಿಡಿ ಮಾವ.